Hi everyone, welcome back to my YouTube channel, Taste of My Life vlog. Elrigu swagata suswagata. So this will be a weekly vlog. So let's get started. ಸೊ ಎಸ್, ಅಮ್ಮ ಬಿಸಿ ಬಿಸಿಯಾಗಿ ಬೆಣ್ಣೆ ಎಲ್ಲ ಬಿಸಿ ಮಾಡಿ ತುಪ್ಪ ರೆಡಿ ಮಾಡ್ತಾ ಇದ್ದಾರೆ. ವೆನ್ ಎವರ್ ನನ್ನಮ್ಮ ಬೆಣ್ಣೆ ಬಿಸಿ ಮಾಡ್ತಾರೆ, ಇಟ್ಸ್ ಅ ಪ್ಯೂರ್ ನಾಸ್ಟಾಲಜಿ ಅಂತಲೇ ಹೇಳ್ಬೋದು. ಕೋರ್ ಚೈಲ್ಡ್ಹುಡ್ ಮೆಮೊರೀಸ್. ತುಪ್ಪ ರೆಡಿ ಆಗಬೇಕಾದ್ರೆ ಮನೆ ಪೂರ್ತಿ ಘಮ ಘಮ ಅಂತ ಅನಿಸ್ತಾ ಇದೆ. ಏನೇ ಹೇಳಿ ಹೋಮ್ ಮೇಡ್ ತುಪ್ಪಕ್ಕೆ ಸಾಟಿ ಯಾವುದೂ ಇಲ್ಲ. ಇಟ್ಸ್ ಸೋ ಪ್ಯೂರ್. ಆ್ಯಂಡ್ ಲೈಟಾಗಿ ಮಳೆನೂ ಬರ್ತಾ ಇದೆ ಆ್ಯಂಡ್ ದ ವೆದರ್ ಇಸ್ ಕೂಲ್. ಹಾಗೆ ಸಿಟ್ಔಟಲ್ಲಿ ಕೂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಸ್ಪೆಂಡಿಂಗ್ ಸಮ್ ಬ್ಯೂಟಿಫುಲ್ ಕ್ವಾಲಿಟಿ ಟೈಮ್ ವಿತ್ ನೇಚರ್. ಸೊ ಎಸ್, ದಟ್ಸ್ ಇಟ್. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ವ್ಯೂ. ಆ್ಯಂಡ್ ಮಿರರ್ ಕಾಣಬೇಕಾದ್ರೆ ವೈ ನಾಟ್, ಆ್ಯಂಡ್ ಇಟ್ಸ್ ಮ್ಯಾಂಗೋ ಸೀಸನ್, ವೈ ನಾಟ್ ಅಂತ ಹೇಳಿ ಈ ಮ್ಯಾಂಗೋ ಅಂತೂ ಸಖತ್ ಜ್ಯೂಸಿ ಆಗಿದೆ ಆ್ಯಂಡ್ ಪಲ್ಪಿ ಆಗಿದೆ. ಫುಲ್ ಪಲ್ಪೇ ಇರೋದು, ಸಖತ್ತಾಗಿದೆ ಟೇಸ್ಟ್ ಅಂತೂ. ಆ್ಯಂಡ್ ಐ ಆಮ್ ಇನ್ ಕಿಚನ್ ಪ್ರಿಪೇರಿಂಗ್ ಫಿಲ್ಟರ್ ಕಾಫಿ. ದಿಸ್ ಇಸ್ ಥೆರಪ್ಯೂಟಿಕ್ ಫಾರ್ ಮೀ, ಬೀಯಿಂಗ್ ಇನ್ ಅ ಕಿಚನ್ ಆ್ಯಂಡ್ ಪ್ರಿಪೇರಿಂಗ್ ಈವ್ನಿಂಗ್ ಕಾಫಿ, ಸ್ಟ್ರಾಂಗ್ ಕಾಫಿ. ಇಡೀ ದಿನದಲ್ಲಿ ನನ್ನ ಸ್ಪೆಷಲ್ ಹೊತ್ತು ಅಂತಂದರೆ ಅದು ಈವ್ನಿಂಗ್, ಸಂಜೆ ಹೊತ್ತು. ಐ ಜಸ್ಟ್ ಲವ್ ಇಟ್. ಇವತ್ತಂತೂ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ನಾನ್ ಸ್ಟಾಪ್. ಇನ್ನೀಗ ಸಿಟ್ಔಟಲ್ಲಿ ಕೂತು ಕಾಫಿ ಕುಡಿಬೇಕು ಈ ಮಳೆ ನೋಡ್ತಾ. ಸೊ ಲೆಟ್ಸ್ ಹ್ಯಾವ್ ಮೈ ಕಾಫಿ. ಹಾಗೆಯೇ ಒಂದೊಂದು ಸಲ ನನ್ನದು ಫೇವ್ರೆಟ್ ಹಾಬಿ ಅಂತಂದರೆ ಲ್ಯಾಪ್ಟಾಪಲ್ಲಿ ಕೆಲವು ಸಲ ಓಲ್ಡ್ ಇಮೇಜಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಜಸ್ಟ್ ನೋಡ್ತಾ ಕೂತ್ಕೊಳ್ಳೋದು. ಸೊ ಲ್ಯಾಪ್ಟಾಪಲ್ಲಿ ಎಲ್ಲ ಓಲ್ಡ್ ಇಮೇಜಸನ್ನೆಲ್ಲ ನೋಡ್ತಾ ಕೂತಿದ್ದೆ. ಮ್ಯಾಂಗೋ ಸೀಸನಲ್ಲಿ ರಸಾಯನ ಮಾಡಿ ತಿಂದಿದ್ರೆ ಹೇಗೆ ಅಲ್ವಾ. ಸೊ ಮಳೆ ಬೇರೆ ಬರ್ತಾ ಇದೆ ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್, ರೈನ್ ಆ್ಯಂಡ್ ದಿಸ್ ಮ್ಯಾಂಗೋ ರಸಾಯನ. ಸೊ ಲೆಟ್ಸ್ ಎಂಜಾಯ್. ಸೀಸನಲ್ ಫ್ರೂಟನ್ನು ಸೀಸನಲ್ಲೇ ತಿಂದರೆ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಮ್ಯಾಂಗೋ ಸೀಸನಲ್ಲಿ ಮಾವಿನ ಹಣ್ಣಿಂದ ಏನೆಲ್ಲ ವೆರೈಟಿ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದು, ತಿನ್ನೋದು ಅಷ್ಟೇ. ಆ್ಯಂಡ್ ಐ ಆಮ್ ವಿತ್ ಬೋರ್ಡ್. ಸೊ ವ್ಲಾಗ್ ವಾಚ್ ಮಾಡಬೇಕು ಅಂತ ಹೇಳಿ ವ್ಲಾಗ್ ನೋಡ್ತಾ ಇದ್ದೀನಿ. ಸೊ ಎಸ್, ಲೆಟ್ ಮಿ ವಾಚ್ ವ್ಲಾಗ್ಸ್. ಲುಕ್ ಎಟ್ ದಿಸ್ ಬ್ಯೂಟಿ. ದಿಸ್ ಇಸ್ ಮೈ ಫೇವ್ರೆಟ್ ವ್ಯೂ ಅಂತಲೇ ಹೇಳ್ಬೋದು. ಸೊ ಎಸ್, ಇವಾಗ ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳಿ ಹೆಲ್ದಿ ಡ್ರಿಂಕಿಂದನೇ ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಸೆಕೆಂಡ್ ಡೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಿಸ್ ಮ್ಯಾಂಗೋ ಲುಕ್ಸ್ ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟ್ ಸೋ ಗುಡ್. ನೋಡಲಿಕ್ಕೂ ಚೆಂದ ಇದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಪಲ್ಪಿ ಆಗಿದೆ ಅಂತ ಹೇಳಿದೆ ಅಲ್ಲ, ನಿಜವಾಗಿಯೂ ಸಖತ್ತಾಗಿತ್ತು. ರಸಾಯನಕ್ಕೆ ಹೇಳಿ ಮಾಡಿಸಿದ ಮ್ಯಾಂಗೋ ಅಂತಲೇ ಹೇಳ್ಬೋದು. ಇವತ್ತು ಮಳೆ ಇಲ್ಲ, ಇವತ್ತು ಫುಲ್ ಬಿಸಿಲೇ. ಸೊ ಗಾರ್ಡನಲ್ಲೆಲ್ಲ ವಾಕ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ಎಸ್, ದ ವೆದರ್ ಈಸ್ ಗುಡ್ and I just love to be in nature, just breathing the fresh air and enjoying each and every moment. ನಿನ್ನೆ ಫುಲ್ ಮಳೆ ಇತ್ತು, ಇವತ್ತು ಮಳೆನೇ ಇಲ್ಲ. ಹಾಗೆ ವೆದರ್ ಏನಿದೆ, ಇಟ್ ಫೀಲ್ಸ್ ಸೋ ಗುಡ್ ಆ್ಯಕ್ಚುಲಿ. ಇನ್ನಿವಾಗ ಅಮ್ಮ ಮಾಡಿರೋಂಥ ಬಿಸಿಯಾದ ಊಟನ ಮಾಡೋದೇ ಇರೋದು ಕೆಲಸ. ಸೊ ಲೆಟ್ ಮೀ ಕಂಪ್ಲೀಟ್ ಮೈ ಆಫ್ಟರ್ನೂನ್ ಲಂಚ್. ಹಾಗೆ ಈವ್ನಿಂಗ್ ಟೈಮಲ್ಲಿ ಸಾಬುದಾನ ಮತ್ತು ವರ್ಮಿಸಿಲಿ ಹಾಕಿ ಪಾಯಸ ಮಾಡೋಣ ಅಂತ ಅನ್ನಿಸ್ತು. ಸೊ ಈ ರೀತಿ ಸಾಬುದಾನ ಏನಿದೆ ಅದನ್ನು ಈ ರೀತಿ ವಾಟ್ರಲ್ಲಿ ಸೋಕ್ ಮಾಡಿಡಬೇಕು, 1 ಗಂಟೆ ಅಂತ ಹೇಳಿ ಸೋಕ್ ಮಾಡಿಡ್ತಾ ಇದ್ದೀನಿ. ಗ್ಯಾಪಲ್ಲೇ ಏನಾದರೂ ವಾಚ್ ಮಾಡೋಣ ವ್ಲಾಗ್ಸ್ ಅಂತ ಹೇಳಿ ಐ ಆಮ್ ವಾಚಿಂಗ್ ವ್ಲಾಗ್. ಸೊ ಇನ್ನಿವಾಗ ನಮಗೆ ಪಾಯಸ ಮಾಡಬೇಕು ಅಂತ ಹೇಳಿ ಅಮ್ಮನ ಹತ್ರ ಪಾಯಸ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಸ್, ಬಿಸಿ ಪಾಯಸ. ಔಟ್ಸೈಡ್ ವೆದರ್ ಇಸ್ ಸೋ ಗುಡ್, ನೋಡಿ ಹೇಗಿದೆ ಅಂತ ಹೇಳಿ. ಮತ್ತು ದಿಸ್ ಇಸ್ ಪ್ಯೂರ್ ನಾಸ್ಟಾಲಜಿ. ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಇದೆ
ಈ ಚಿಪ್ಸ್ ನೋಡಬೇಕಾದ್ರೆ ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗ್ತದೆ. ಒನ್ ಆಫ್ ಮೈ ಫೇವ್ರೆಟ್ ಚಿಪ್ಸ್. ಹಾಗೆ ಮತ್ತು ರಾತ್ರಿಗೆ ಅಮ್ಮ ಚಿತ್ರಾನ್ನ ಮಾಡಿದರು. ಲೆಟ್ ಮೀ ಹ್ಯಾವ್ ದ ಚಿತ್ರಾನ್ನ. ಸೊ ಇಟ್ಸ್ ಡೇ 3. ಗುಡ್ ಮಾರ್ನಿಂಗ್. ನನ್ನ ಬಿಸಿ ಬಿಸಿಯಾದ ಕಾಫಿ ಪ್ರಿಪರೇಷನ್ ಇಲ್ಲಿ ಆಗ್ತಾ ಇದೆ, ಫಿಲ್ಟರ್ಡ್ ಕಾಫಿ. ಅಮ್ಮ ಇಲ್ಲಿ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಬಿಸಿ ಬಿಸಿಯಾಗಿ ತಿಂಡಿ ಎಲ್ಲ ತಿಂದು ಐ ಆಮ್ ಸ್ಟಾರ್ಟಿಂಗ್ ಮೈ ಡೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಫ್ ಯು ವಾಕ್ ಫಾರ್ ಸಮ್ ಟೈಮ್, ವಾಕಿಂಗ್ ಎಲ್ಲ ಆದ ನಂತರ ದೆರ್ ವಿಲ್ ಬಿ ಅ ಬ್ಯೂಟಿಫುಲ್ ಗ್ಲೋ ಆನ್ ಯುವರ್ ಫೇಸ್. ಹಾಗೆ ವಾಕಿಂಗ್ ಎಲ್ಲ ಮಾಡಿದಾಗ ನನ್ನ ಸ್ಕಿನ್ ಫುಲ್ ಗ್ಲೋ ಆಗ್ತಿತ್ತು. ದಟ್ಸ್ ಇಟ್. ರೈನಿ ಸೀಸನ್ ಬೇರೆ, ಮಳೆ ಜೋರು ಬಂದರೆ ಫ್ಲವರ್ ಎಲ್ಲ ಹಾಳಾಗಿ ಹೋಗುತ್ತೆ. ಇವತ್ತು ಮಳೆ ಇಲ್ಲ. ಮಳೆ ಇದ್ದರೆ ಹೊರಗಡೆ ಬರೋದಕ್ಕೂ ಆಗೋಲ್ಲ, ವಾಕಿಂಗ್ ಮಾಡೋದಕ್ಕೂ ಆಗೋಲ್ಲ. ಸೊ ಇವತ್ತು ಮಳೆ ಎಲ್ಲ ಇರಲಿಲ್ಲ ಅಂತ ಹೇಳಿ ಅಲ್ಲೇ ಗಾರ್ಡನಲ್ಲಿ ಜಸ್ಟ್ ವಾಕಿಂಗ್ ಅರೌಂಡ್. ಫ್ಲವರ್ಸ್ ಎಲ್ಲ ಚೆಂದಕ್ಕೆ ಬ್ಲೂಮ್ ಆಗಿತ್ತು. ಜೋರು ಮಳೆ ಬಂದರೆ ಪ್ಲ್ಯಾಂಟ್ಸ್ ಎಲ್ಲ ಆಲ್ಮೋಸ್ಟ್ ಹೆವಿ ರೈನಿಗೆ ಹಾಳಾಗಿ ಹೋಗುತ್ತೆ. ಅದೊಂದೇ ಟೆನ್ಷನ್ ರೈನಿ ಸೀಸನಲ್ಲಿ. ಮತ್ತೊಂದು ಸಂಜೆ ಆಗ್ತಿದ್ದಂತೆ ಜೋರು ಮಳೆ ಬರಬೇಕಾದ್ರೆ ನನಗೆ ನೆನಪಾಗೋದು ಚೈಲ್ಡ್ಹುಡ್ ಡೇಸಲ್ಲಿ, ಸ್ಕೂಲ್ ಟೈಮಲ್ಲಿ ನಾವು ಸಂಜೆ ಶಾಲೆ ಬಿಡಬೇಕಾದ ಹೊತ್ತಿಗೆ ಹೆವಿ ಮಳೆ ಬರೋದು. ಮಧ್ಯಾಹ್ನ ಬೆಳಿಗ್ಗೆ ಮಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಶಾಲೆಯಿಂದ ಬರಬೇಕಾದ್ರೆ ಮನೆಗೆ ಹೆವಿ ಮಳೆ. ರೈನ್ ಕೋಟು ಕೊಡೆ ಏನೇ ಇರಲಿ ನಾವು ಅರ್ಧಂಬರ್ಧ ಒದ್ದೇನೆ. ಹಾಗೆ ನಮ್ಮ ಬ್ಯಾಗ್ ಕೂಡ ಒದ್ದೆ. ನಮಗೆಲ್ಲ ವರಿ ಏನಪ್ಪ ಅಂತಂದರೆ, ನಾವು ಹೇಗೆ ಒದ್ದೆ ಆಗಿರ್ತೀವಿ, ನಮ್ಮ ಬುಕ್ಸ್ ಎಲ್ಲ 100% ಒದ್ದೆ ಆಗಿರುತ್ತೆ ಅಂತ ಹೇಳಿ ಒಂದು ಟೆನ್ಷನ್ ಬೇರೆ. ಮತ್ತು ಮನೆಗೆ ರೀಚ್ ಆದ ಹಾಗೆ ಅಮ್ಮ ಬಿಸಿ ಬಿಸಿ ಮಾಡೋವಂಥ ದೋಸೆ ಆಗಿರ್ಬೋದು, ಅದೆಲ್ಲ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಪ್ಯೂರ್ ನಾಸ್ಟಾಲಜಿಯಾ. ಇದು ಆಸ್ಥಾನ ಸಂಜೆ ಮಲ್ಲಿಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಅಮ್ಮ ಒಂದು ಟ್ರಿಕ್ ಹೇಳ್ತಿದ್ರು ನನಗೆ, ಇದನ್ನು ಕಟ್ಟೋದು ಹೇಗೆ ಅಂತಂತ. ಅದರಲ್ಲೇ ಅಂದರೆ ನೂಲು ಬೇಕಾಗಿಲ್ಲ, ನೂಲಿನ ಅವಶ್ಯಕತೆ ಇಲ್ಲ. ಹೂವಲ್ಲೇ ಈ ರೀತಿ ಮಾಲೆ ಮಾಡುವಂಥದ್ದು, ಪೋಣಿಸಿ. ಸೊ ಅಮ್ಮ ಹೇಳ್ಕೊಡ್ತಿದ್ರು ನನಗೆ, ಬಟ್ ನಂಗೆ ಅಷ್ಟು ಗೊತ್ತಾಗಲಿಲ್ಲ ಹೇಗೆ ಅಂತ ಹೇಳಿ. ಎಷ್ಟು ಬ್ಯೂಟಿಫುಲ್ಲಾಗಿ ಔಟ್ಕಮ್ ಬಂದಿದೆ ಅಂತ ನೋಡಿ. ವೆರಿ ಬ್ಯೂಟಿಫುಲ್ ಅಲ್ವಾ? ನೂಲಿನ ಅವಶ್ಯಕತೆಯೇ ಇಲ್ಲ, ಅದರಲ್ಲೇ ಮಾಡುವಂಥ ಮಾಲೆ. ಇವಾಗ ನನಗೆ ವೆಜಿಟೇಬಲ್ ಮ್ಯಾಗಿ ತಿನ್ನಬೇಕಂತ ಅನ್ನಿಸ್ತು. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಮ್ಯಾಗಿ ಮಾಡಬೇಕಾದ್ರೆ ನನಗೆ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಬೇಕು. ಅದಕ್ಕೆ ಟೊಮ್ಯಾಟೊ, ಕ್ಯಾರೆಟ್, ಏನು ವೆಜಿಟೇಬಲ್ಸ್ ಇದೆ ಅದೆಲ್ಲ ಹಾಕ್ಕೊಂಡು ಈ ರೀತಿ ಕ್ವಿಕ್ಕಾಗಿ ಮ್ಯಾಗಿ ಎಲ್ಲ ರೆಡಿ ಮಾಡಿ ಐ ಆಮ್ ಎಂಜಾಯಿಂಗ್ ದ ಮ್ಯಾಗಿ. ಗುಡ್ ಮಾರ್ನಿಂಗ್, ಡೇ 4, 4ನೇ ದಿನ. ಅಮ್ಮ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಇಟ್ ಲುಕ್ ಸೋ ಡಿಲಿಷಿಯಸ್. ಐ ಲವ್ ಅಮ್ಮನ ಅಡುಗೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇನ್ನಿವಾಗ ಜಸ್ಟ್ ಹ್ಯಾವಿಂಗ್ ಕ್ವಾಲಿಟಿ ಟೈಮ್ ವಿತ್ ನೇಚರ್, ಸ್ಪೆಂಡಿಂಗ್ ಸಮ್ ಟೈಮ್ ಅಲೋನ್ ವಿತ್ ದ ನೇಚರ್. ಅಲ್ಲಿ ಸಿಟ್ಔಟಲ್ಲಿ ಕೂತ್ಕೊಂಡು ಜಸ್ಟ್ ಹಿಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಈ ರೀತಿ ಕೂತ್ಕೊಂಡು ಔಟ್ಸೈಡ್ ನೋಡಿದರೆ ಬ್ಯೂಟಿಫುಲ್ ಮಿನಿ ಗಾರ್ಡನ್ ಕಾಣುತ್ತೆ. ಸೊ ಜಸ್ಟ್ ನೋಡ್ತಾ ಜಸ್ಟ್ ಪಾಸಿಂಗ್ ದ ಟೈಮ್. ಆ್ಯಂಡ್ ಎಸ್, ಮ್ಯಾಂಗೋಸ್ ತುಂಬಾ ವೆರೈಟೀಸ್ ಇದೆ ಇವತ್ತು ಮನೆಯಲ್ಲಿ. ಏನು ಮಾಡೋದು, ತಿನ್ನೋದಾ ರಸಾಯನ ಮಾಡೋದಾ ಅಂತ ಹೇಳಿ ಥಿಂಕ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ವಾಟ್ ಟು ಡೂ. ಈ ಮ್ಯಾಂಗೋ ನೇಮ್ ಏನಂತ ಗೊತ್ತಿಲ್ಲ. ಐ ಆಮ್ ಟೇಸ್ಟಿಂಗ್ ಇಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಆ್ಯಂಡ್ ಟೇಸ್ಟ್ ಚೆನ್ನಾಗೇ ಇದೆ. ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದು ಮ್ಯಾಂಗೋನ ಈ ರೀತಿ ಕಟ್ ಮಾಡೋದು. ಇಟ್ ಲುಕ್ಸ್ ಬ್ಯೂಟಿಫುಲ್ ಅಲ್ವಾ? ಈ ರೀತಿ ಕಟ್ ಮಾಡಿ ತಿನ್ನಲಿಕ್ಕೂ ಖುಷಿ ಇರುತ್ತೆ. ಈ ಫ್ಲವರ್ನ ಹೆಸರು ಏನಂತ ಗೊತ್ತಿಲ್ಲ, ಬಟ್ ದಿಸ್ ಪರ್ಪಲ್ ಫ್ಲವರ್ ಪ್ಲ್ಯಾಂಟ್ ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ ಈ ರೀತಿ ಬ್ಲೂಮ್ ಆಗೇ ಇರುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತಂದರೆ ದ ವಿಡಿಯೋ ಇಸ್ ನಾಟ್ ಮೇಕಿಂಗ್ ಜಸ್ಟಿಸ್. ಸೊ ಎಸ್, ಬೋಟಿ ಎಲ್ಲ ರೆಡಿಯಾಗಿದೆ. ಮಧ್ಯಾಹ್ನ ಊಟ, ಲಂಚೆಲ್ಲ ಆಯಿತು. ಸೊ ಮೈ ಫೇವ್ರೇಟ್ ವ್ಯೂ ಎಂಜಾಯ್ ಮಾಡ್ತಾಯಿದ್ದೀನಿ. ಹಾಗೆಯೇ ಲೈಟಾಗಿ ಮಳೆ ಬೇರೆ ಬಂತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಔಟ್ಸೈಡ್ ಅಂತ ಹೇಳಿದರೆ. ಐ ಕಾಂಟ್ ರೆಸಿಸ್ಟ್ ಔಟ್ಸೈಡ್ ವಾಕ್ ಮಾಡಿದೆ ಅಂತ ಹೇಳಿ ವಾಕಿಂಗ್ ಮಾಡ್ತಾಯಿದ್ದೀನಿ.
ಮಳೆ ಬಂದ ತಕ್ಷಣ ವೆದರ್ ತುಂಬಾ ಚೆನ್ನಾಗೇ ಇರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಮಳೆ ಬರುತ್ತೆ. ಅದಕ್ಕಿಂತ ಮುಂಚೆ ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ. ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಉಂಡೆ, ಅಕ್ಕಿ ಮುದ್ದೆ ಅಂತಲೂ ಹೇಳ್ತಾರೆ. ಸೊ ಅದನ್ನು ಈ ರೀತಿ ಉಪ್ಪು ಕರಿ, ಉಂಡೆಗೇನೆ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಮಾಡುವಂಥ ತಿಂಡಿ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಹ್ಯಾವಿಂಗ್ ಇಟ್. ಆ್ಯಂಡ್ ಡೇ 5 5ನೇ ದಿನ ರಸಾಯನ ಮಾಡಿದ್ದಾಯಿತು. ಮ್ಯಾಂಗೋ ಎಲ್ಲ ಇತ್ತು ಅಂತ ಹೇಳಿದೆ ಅಲ್ವಾ ಪ್ರೀವಿಯಸ್ ಡೇ. ಸೊ ಅದೇ ಮ್ಯಾಂಗೋಯಿಂದ ರಸಾಯನ ಎಲ್ಲ ಮಾಡಿ ಮಾವಿನ ಹಣ್ಣನ್ನೆಲ್ಲ ಮುಗಿಸ್ತಾ ಇದ್ದೀವಿ. ಸೊ ದ ವೆದರ್ ಈಸ್ ಟೂ ಗುಡ್ ಟುಡೇ. ಇವತ್ತು ಮಳೆ ಬರುವ ಹಾಗೆ ಕಾಣ್ತಾ ಇಲ್ಲ. ಇಟ್ಸ್ ಕ್ವೈಟ್ ಬ್ರೈಟ್ ಆ್ಯಂಡ್ ಯಾ, ಲುಕ್ ಎಟ್ ದಿಸ್ ಪರ್ಪಲ್ ಬ್ಯೂಟಿ ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿ. ಯಾ, ವಾಕಿಂಗ್ ಮಾಡಬೇಕಾದ್ರೆ ವಾಟ್ ಐ ಫೌಂಡ್, ನಮ್ಮ ಗಾರ್ಡನಲ್ಲಿ ನಿಂಬೆ ಹುಳಿ ಆಗಿತ್ತು. ಸೊ ಇನ್ನೂ ಹಣ್ಣಾಗಬೇಕು. ಇದೆಲ್ಲ ಯಾವಾಗ ಕಾಯಿ. ಸೊ 2ರಿಂದ 3 ಲೈಮ್ ಆಗಿತ್ತು. ಆ್ಯಂಡ್ ಎಸ್, ಇಟ್ ಮೇಕ್ಸ್ ಮೀ ಹ್ಯಾಪಿ. ನಮ್ಮ ಮಿನಿ ಗಾರ್ಡನಲ್ಲಿ ಏನಾದರೂ ಆದರೆ ವೆಜಿಟೇಬಲ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಇಟ್ ಮೇಕ್ಸ್ ಅಸ್ ಹ್ಯಾಪಿ ಅಲ್ವಾ. ಮತ್ತು ಮಧ್ಯಾಹ್ನ ಬಿಸಿ ಬಿಸಿ ಊಟ ಅಮ್ಮ ಪ್ರಿಪೇರ್ ಮಾಡಿರೋವಂಥದ್ದು. ಆ್ಯಂಡ್ ರಸಾಯನ ಒನ್ಸ್ ಅಗೈನ್ ಈವ್ನಿಂಗ್ ಟೈಮಲ್ಲಿ. ಆ್ಯಂಡ್ ದಿಸ್ ಕ್ಯೂಟ್ ಲಿಟಲ್ ಮಿರರ್ ಅಲಾಂಗ್ ವಿತ್ ಮೈ ಫೇವ್ರೆಟ್ ವ್ಯೂ ಇನ್ ದ ಬ್ಯಾಕ್ಗ್ರೌಂಡ್. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆ ಪ್ಲ್ಯಾಂಟ್, ಆ ಫ್ಲವರಿಂಗ್ ಪ್ಲ್ಯಾಂಟ್. ಅಂದರೆ ಸಂಜೆ ಹೊತ್ತಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಮತ್ತು ಈ ನನ್ನ ಫೇವ್ರೆಟ್ ಸ್ಪಾಟಲ್ಲಿ ಸನ್ಲೈಟ್ ಕೂಡ ಹಾಗೆ ಚೆನ್ನಾಗಿ ಬೀಳುತ್ತೆ. ಸಂಜೆಗೆ ಕಾಫಿ ಜೊತೆ ಬ್ರೆಡ್ ಮಸಾಲ ತಿಂತಾಯಿದ್ದೀನಿ. ಆ್ಯಂಡ್ ಐ ಆಮ್ ಟ್ರೈಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಸ್ಯಾಂಡ್ವಿಚ್ ಎಲ್ಲ ತಿಂದಿದ್ದೀನಿ. ಇದು ನನಗೆ ಫಸ್ಟ್ ಟೈಮ್ ಈ ರೀತಿ ತಿಂತಾ ಇರೋದು. ಹಲಸಿನ ಹಣ್ಣು ಸೀಸನ್ ಅಲ್ವಾ. ಸೊ ಅಮ್ಮ ಹಲಸಿನ ಹಣ್ಣಿಂದೆಲ್ಲ ಥರ ವೆರೈಟೀಸ್ ಆಫ್ ಡಿಶಸ್ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಒಂದು ಸೈಡಲ್ಲಿ ರಾತ್ರಿಗೆ ಊಟದ ಪ್ರಿಪರೇಷನ್ ಕೂಡ ಆಗ್ತಾಯಿದೆ. ಸೊ ದಿಸ್ ಇಸ್ ಜಾಕ್ ಫ್ರೂಟ್. ತುಂಬ ಹೊತ್ತು ಕಂಟಿನ್ಯೂಸ್ ಬೇಯಿಸಿದ ನಂತರ ಈ ರೀತಿ ಕಲರ್ ಡಾರ್ಕ್ ಬ್ರೌನ್ ಆಗಿ ಚೇಂಜ್ ಆಗುತ್ತೆ. ಇದರಿಂದ ವೆರೈಟೀಸ್ ಆಫ್ ಸ್ವೀಟ್ಸ್ ಎಲ್ಲ ಮಾಡ್ಬೋದು. ಸೊ ಯಾ, ಹಾಗೆಯೇ ಈ ಪುಟ್ಟದಾದಂತಹ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಹೇರ್ ಸ್ಟೈಲ್. ಐ ಆಮ್ ಟ್ರೈಯಿಂಗ್ ಇಟ್ ಫಾರ್ ದ ವೆರಿ ಫಸ್ಟ್ ಟೈಮ್. ಸೊ ಎಸ್, ಟೇಕ್ ಕೇರ್ ಆ್ಯಂಡ್ ಬಾಯ್.